ಇದೆಯೋ ಸತ್ತಿದೆಯೋ ಅಂತ ಅನುಮಾನ ಆಗ್ತಾ ಇದೆ. ವಕೀಲರು ಕೇಳ್ತಿರೋದೇನು, ಮಂಗಳೂರಿಗೆ ಹೋಗೋದು ಕಷ್ಟ, ಘಾಟ್ ಸೆಕ್ಷನ್ ಇದೆ, ಅನೇಕರಿಗೆ ವಾಂತಿ ಬರುತ್ತೆ, ಮತ್ತೆ ಚಾರ್ಜು ಶಿವಮೊಗ್ಗಕ್ಕೆ ಬಂದರೆ ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಇಲ್ಲಿ ಬಂದರೆ ಕಡಿಮೆ ಖರ್ಚಾಗುತ್ತೆ, ಇಲ್ಲಿ ಕೇಸ್ಗಳು ಜಾಸ್ತಿ ಇದ್ದಾವೆ. ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ, ಕೂಲಿ ಮಾಡೋನ್ಗೆ ಅರ್ಥ ಆಗುತ್ತೆ, ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಹೋರಾಟ ಮಾಡಲೇಬೇಕು ವಕೀಲರು ಅನ್ನೋಂಥ ತೀರ್ಮಾನ ಅವ್ರು ಮಾಡಿದಾರೆ ಅನ್ನೋ ಅನುಮಾನ ನನಗೆ. ಯಾಕಂದ್ರೆ ಎಂದೂ ವಕೀಲರು ಹೋರಾಟ ಮಾಡಿಲ್ಲ ನೀವು. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನ್ಯಾಯಬದ್ಧವಾದ ಹೋರಾಟವನ್ನು ಶಿವಮೊಗ್ಗಕ್ಕೇನೆ ಸಂಚಾರಿ ಪೀಠ ಬೇಕು ಅನ್ನೋಂಥ ಹೋರಾಟ ಇಟ್ಕೊಂಡು ನ್ಯಾಯಬದ್ಧವಾದ ಹೋರಾಟವನ್ನು ವಕೀಲರ ಸಂಘ ಮಾಡ್ತಾ ಇದ್ದಾರೆ. ನಾವು ರಾಷ್ಟ್ರಭಕ್ತ ಬಳಗದಿಂದ ಬಂದು ಅವ್ರು ಗಮನ ಕೊಟ್ಟಿದ್ದೇವೆ. ಈ ಒಂದು ಹೋರಾಟ ಶಿವಮೊಗ್ಗಕ್ಕೆ ನ್ಯಾಯದ ಪೀಠ ಸಿಗೋ ತನಕನೂ ಕೂಡ, ಸಂಚಾರಿ ಪೀಠ ಸಿಗೋ ತನಕನೂ ಕೂಡ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋಂಥ ಅಂಶವನ್ನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ.